ಕಮಲಿ ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಏನಂದೆ? ಅವ್ರು ನಿನಗೆ ಫೋನ್ ಮಾಡಿದ್ರಾ? ಅವ್ರು ಫೋನ್ ಮಾಡಿದ್ದು ಕಮಲಿ ನಂಬರ್ಗೆ, ನೀನ್ ಯಾಕೋ ರಿಸೀವ್ ಮಾಡಿದೆ? ಗಾಬರಿ ಇದ್ದಿದ್ರೆ ನೀನು ನನ್ಗೆ ಹೇಳ್ಬೋದಾಗಿತ್ತು, ಇಲ್ಲ ನಿಮ್ಮ ಮನೆಯವ್ರ ಹತ್ರ ಹೇಳ್ಬೇಕಾಗಿತ್ತು, ಇಲ್ಲ ನಿನ್ನ ಹೆಂಡತಿ ಹತ್ರ ಹೇಳ್ಬೇಕಾಗಿತ್ತು. ಅದು ಬಿಟ್ಟು ನೀನ್ ಒಬ್ನೇ ಯಾಕೆ ಅವ್ರನ್ನ ಗುಟ್ಟಾಗಿ ಮೀಟ್ ಮಾಡಕ್ ಹೋದೆ? ಹೇಳು, ಅವ್ರ ಮೇಲೆ ನಿನ್ಗೆ ಏನ್ ದ್ವೇಷ ಇತ್ತು? ಅಜ್ಜಿ, ಯಾಕೆ ನನ್ ಗಂಡನ ಮ್ಯಾಕೆ ಈ ತರ ಅಪವಾದ ಹೊರಿಸ್ತಿದ್ದೀರಾ? ಅವ್ರು ಯಾಕೆ ಅಜ್ಜಿ ತಾತ ಏನ್ ಕೊಲೆ ಮಾಡ್ತಾರೆ? ಅಜ್ಜಿ, ವಾಟ್ ಇಸ್ ದಿಸ್? ನೀವ್ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಜನ ಎಲ್ಲ ಇದ್ದಾರೆ, ನೀವ್ ಈ ರೀತಿ ಮಾತಾಡಿದ್ರೆ ಅದು ಬೇರೆ ತರನೇ ಆಗುತ್ತೆ. ಪ್ಲೀಸ್ ಸುಮ್ಮನೆ ಇರೋ ನಿಕಾ. ನನ್ ಗಂಡನ್ ಸಾವಿಗೆ ನ್ಯಾಯ ಸಿಗ್ಬೇಕು. ನನ್ ಗಂಡನ್ ಕೊಂದವನ್ನ ಆರಾಮಾಗಿ ಓಡಾಡ್ಕೊಂಡಿರೋದಕ್ಕೆ ನಾನ್ ಬಿಡೋದಿಲ್ಲ. ಬೇಡ ಅನ್ನಪೂರ್ಣಮ್ಮ ಅವರೇ, ಸದಾನಂದ್ ಅವರು ಕೊಲೆ ಆಗಿದ್ದಾರೆ ಅಂದ ಮಾತ್ರಕ್ಕೆ ಅವರ ಕೊನೆ ಕ್ಷಣದಲ್ಲಿ ನನ್ನ ಮಗ ಅವ್ರ ಜೊತೆಗಿದ್ದ ಅನ್ನೋ ಕಾರಣಕ್ಕೆ ನನ್ನ ಮಗನೇ ಕೊಲೆಗಾರ ಅಂತ ನೀವ್ ಹೇಳೋದು ಸರಿ ಅಲ್ಲ. ನಾನ್ ಸರಿಯಾಗಿ ಹೇಳ್ತಾ ಇದ್ದೀನಿ, ಇವನೇ ಕೊಲೆಗಾರ. ಅಜ್ಜಿ ಪ್ಲೀಸ್, ನಾನು ಅಲ್ಲಿ ಹೋದೆ ಅಂದ ಮಾತ್ರಕ್ಕೆ ನಾನೇ ಕೊಲೆ ಮಾಡಿದ್ದೀನಿ ಅಂತನಾ? ಹಾಗಾದ್ರೆ ಅನಿಕಾನು ನನ್ನ ಜೊತೆ ಬಂದಿದ್ಲು, ಅವಳು ಕೊಲೆ ಮಾಡಿದಾಳೆ ಅಂತನಾ? ಅದೇ ಅಜ್ಜಿ ಯಾಕೆ ರಿಷಿ ಮೇಲೆ ಡೌಟ್ ಪಡ್ತಿದ್ದಾರೆ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಅಜ್ಜಿ, ರಿಷಿ ತಾತನ ಕಾಪಾಡೋಕೆ ಎಷ್ಟು ಒದ್ದಾಡ್ದ ಅಂತ ನಾನೇ ನೋಡಿದ್ದೀನಿ. ಆದ್ರೆ ನೀವು ಅವನೇ ಕೊಲೆ ಮಾಡಿದಾನೆ ಅಂತ ಹೇಳ್ತಿದ್ದೀರಲ್ಲ. ಅಮ್ಮ, ರಿಷಿ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಇವ್ ನಿಮ್ಮ ಮೊಮ್ಮಗಮ್ಮ. ಇವನು ಯಾಕಮ್ಮ ಅಂಕಲ್ ಕೊಲೆ ಮಾಡ್ತಾನೆ? ಇವನ್ನ ನಾನು ಏನೋ ಅನ್ಕೊಂಡಿದ್ದೆ, ಆದ್ರೆ ಈಗ ಅವನ ಅಸಲಿ ಬುದ್ಧಿನ ತೋರ್ಸ್ಬಿಟ್ಟ. ಕೊಲೆಗಾರ ಇವನೇ. ಅಜ್ಜಿ, ನಿಮ್ ದಮ್ಮಯ್ಯ ಅಂತೀನಿ. ನನ್ ಗಂಡನ ಕೊಲೆಗಾರ ಅಂತ ಹೇಳ್ಬೇಡಿ, ಅವ್ರಂತವ್ರಲ್ಲ. ಮುಚ್ಚು ಬಾಯ್. ಸತ್ಯ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸುಮ್ನೆ ಎಲ್ರೂ ಅವನ್ನ ವಹಿಸ್ಕೊಂಡ್ ಬರ್ಬೇಡಿ. ಅದ್ ಹೆಂಗಜ್ಜಿ ಅವರೇ ಕೊಲೆ ಮಾಡೋರೆ ಅಂತ ಹೇಳ್ತೀರಾ? ಇದನ್ನ ನಾನಷ್ಟೇ ಹೇಳ್ತಿಲ್ಲ ಕಡೆ, ಸಾಕ್ಷಿಗಳೇ ಹೇಳ್ತಿದೆ ಇವನೇ ಕೊಲೆಗಾರ ಅಂತ. ಇದನ್ನ ನಾನ್ ಹೇಳೋದಕ್ಕಿಂತ ಕರೆಕ್ಟಾಗಿ ಹೇಳೋರೆ ಬರ್ತಿದ್ದಾರೆ. ಹೇಳಿ ಇನ್ಸ್ಪೆಕ್ಟರ್, ಇವ್ರುಗಳೆಲ್ಲ ನನ್ನ ಮಾತನ್ನ ಯಾರು ನಂಬ್ತಾ ಇಲ್ಲ, ನೀವೇ ಹೇಳಿ. ಸದಾನಂದ್ ಅವರು ಡೆತ್ ಆದ ಜಾಗದಲ್ಲಿ ಮಹಾಜರ್ ಮಾಡಿಸಿದಾಗ 3 ಜನದ್ದು ಫುಟ್ ಪ್ರಿಂಟ್ ಸಿಕ್ಕಿದೆ. ಒಂದು ಸದಾನಂದ್ ಅವ್ರದ್ದು, ಇನ್ನೊಂದು ಅನಿಕಾ, ಇನ್ನೊಂದು ರಿಷಿ ಅವ್ರದ್ದು. ಇದರಲ್ಲಿ ರಿಷಿ ಅವರೇ ಕೊಲೆ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಕಾರಣ, ಕೊನೆಯದಾಗಿ ಸದಾನಂದ್ ಅವ್ರ ಜೊತೆ ಫೋನಲ್ಲಿ ಮಾತಾಡಿರೋದು ರಿಷಿ ಅವರೇ. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಎವಿಡೆನ್ಸ್, ಸದಾನಂದ್ ಅವ್ರಿಗೆ ಇಲ್ದಿರೋ ಚಾಪಲ್ಲಿ ರಿಷಿ ಅವರ ಫಿಂಗರ್ ಪ್ರಿಂಟ್ ಇದೆ.
ನಾವು ರಿಷಿ ಅವರೇ ಕೊಲೆಗಾರ ಅಂತ ಹೇಳ್ಬೇಕಾಗುತ್ತೆ. ಅದ್ ಹೇಗ್ ಹೇಳ್ತೀರಾ ಇನ್ಸ್ಪೆಕ್ಟರ್? ಕೊಲೆ ಆದ ಜಾಗದಲ್ಲಿ ಅನಿಕಾ ಫುಟ್ ಪ್ರಿಂಟ್ಸ್ ಇದೆ ಅಂತ ನೀವೇ ಹೇಳಿದ್ರಿ ಅಲ್ವಾ? ಹಾಗಿದ್ಮೇಲೆ ಅವಳನ್ನ ಅನ್ವಯಿಸಬಹುದು ತಾನೆ? ನನ್ ಮಗನ್ನೇ ಕೊಲೆಗಾರ ಅಂತ ಯಾಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀರಾ? ಅನಿಕಾ, ಕೊಲೆ ಆದ ಜಾಗದಲ್ಲಿ ನೀನು ಇದ್ದೆ ತಾನೆ? ಹೇಳು, ನನ್ ಮಗ ತಾತನ ಕೊಲೆ ಮಾಡಿದ್ನಾ? ಮಾತಾಡು ಅನಿಕಾ, ಅಲ್ಲೇ ನಡೀತು ಅಂತ ಸರಿಯಾಗಿ ಹೇಳು. ಅದು ತಾತ ಗಾಬರಿಯಿಂದ ಮನೆಯಿಂದ ಆಚೆ ಹೋಗೋದನ್ನ ನಾನು ನೋಡಿದೆ. ಸೊ ನಾನು ಅವ್ರನ್ನ ಫಾಲೋ ಮಾಡಿದ್ದೆ. ಅಲ್ಲಿಗೆ ರೀಚ್ ಆದ್ಮೇಲೆ ನಾನು ನೋಡಿದ್ದು ತಾತ ಕೆಳಗೆ ಬಿದ್ದಿದ್ರು. ಅವ್ರ ಮುಂದೆ ರಿಷಿನೂ ಕೂತಿದ್ದ. ರಿಷಿ ಅವರು ಚೂರಿನ ಹಾಕ್ತಾ ಇದ್ರಾ? ಅದು ಆ ಸೀನನ್ನ ನೋಡಿ ಒಂದ್ ಸೆಕೆಂಡ್ಗೆ ನಾನು ಹಂಗೆ ಅನ್ಕೊಂಡು ಗಾಬರಿ ಆದೆ. ಬಟ್ ಆಕ್ಚುಲಿ ರಿಷಿ ಯಾರು ಚೂರಿ ಹಾಕಿದ್ದನ್ನ ತೆಗಿತಿದ್ದ. ರಿಷಿ ಕೈಯಲ್ಲಿ ಚೂರಿ ಇತ್ತು ಅಲ್ವಾ? ಹೌದು ಅಜ್ಜಿ, ಬಟ್ ರಿಷಿನ ಕೊಲೆ ಮಾಡ್ದ ಅಂತ ನಾನು ಹೇಳ್ತಿಲ್ಲ. ಹಿ ಈಸ್ ಇನ್ನೋಸೆಂಟ್. ನೀವೇನೇ ಮಾತಾಡಿದ್ರು ಕಾನೂನು ಬೇಕಾಗಿರೋದು ಎವಿಡೆನ್ಸ್. ಎಲ್ಲ ಎವಿಡೆನ್ಸು ರಿಷಿ ಅವ್ರ ವಿರುದ್ಧವಾಗೇ ಇದೆ. ಅಂಡ್ ಮೋರ್ ಓವರ್ ಅನ್ನಪೂರ್ಣ ಮೇಡಮ್ ಅವರು ಕೂಡ ರಿಷಿ ಅವ್ರ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇವ್ರನ್ನ ಕಸ್ಟಡಿಗೆ ತಗೊಳಕ್ ಹೇಳಿದ್ದಾರೆ. ಸೊ ನಾವು ರಿಷಿ ಅವ್ರನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ. ಇಲ್ಲ ಇನ್ಸ್ಪೆಕ್ಟರ್, ನನ್ನ ಮಗ ಖಂಡಿತ ಈ ಕೊಲೆ ಮಾಡಿಲ್ಲ. ಅವನಂಥವನಲ್ಲ ಇನ್ಸ್ಪೆಕ್ಟರ್. ಸರ್, ನೀವೇನೇ ಹೇಳೋದಿದ್ರು ಕೋರ್ಟಲ್ಲಿ ಹೇಳಿ. ನಮ್ಮ ಡ್ಯೂಟಿನ ನಾವು ಮಾಡಬೇಕು. ಹೋಗಿ. ರಿಷಿ ಸರ್ನ ಅರೆಸ್ಟ್ ಮಾಡ್ಬೇಡಿ ಅಂತ ಹೇಳಿ. ಅವ್ರೇನು ತಪ್ಪು ಮಾಡಿಲ್ಲ. ನಿಮ್ಮವ್ರನ್ನ ಕನ್ಮನ ಇದ್ರೆ ಅವ್ರನ್ನ ವಿಚಾರಣೆ ಮಾಡ್ಲಿ. ಅಜ್ಜಿ ದಯವಿಟ್ಟು ಅರೆಸ್ಟ್ ಮಾಡ್ಬೇಡಿ ಅಂತ ಹೇಳಿ ಅಜ್ಜಿ. ಅಜ್ಜಿ ಅಜ್ಜಿ ಕೋಳ ನಡೆಸ್ತವ್ರೆ, ಬೇಡ ಅಂತ ಹೇಳಿ ಅಜ್ಜಿ. ಅಜ್ಜಿ ನೀವು ಒಂದ್ಕಿಂತ ಯೋಚನೆ ಮಾಡಿ ನೋಡಿ. ರಿಷಿ ಸರ್ ತಾತ ಕೊಲಕ್ಕೆ ಅವ್ರ ತಾತ ಮೇಲೆ ಏನ್ ಕೋಪ ಇತ್ತು ಅಜ್ಜಿ. ಅಜ್ಜಿ ನಿಮ್ಗೂ ಗೊತ್ತು ರಿಷಿ ಸರ್ ತಾತ ಏನ್ ಇಷ್ಟಪಡ್ತಾರೆ ಅಂತ. ಅಜ್ಜಿ ನಿಮ್ದು ಅಮ್ಮಯ್ಯ ಅಂತೀನಿ, ಬೇಡ ಅಂತ ಹೇಳಿ ಅಜ್ಜಿ. ಅಜ್ಜಿ ಹೇಳಿ ಅಜ್ಜಿ. ಅಜ್ಜಿ ಅಜ್ಜಿ ಮಾತಾಡಿ ಅಜ್ಜಿ. ನನ್ ಗಂಡ ನಿರಪರಾಧಿ ಅಂತ ಹೇಳಿ ಅಜ್ಜಿ, ಹೇಳಿ. ಇಷ್ಟು ದಿನ ನಿನ್ ಗಂಡ ಒಳ್ಳೆಯವನಾಗಿತ್ಕೊಂಡೆ ಬೆನ್ನಿಗೆ ಚೂರಿ ಹಾಕ್ಬಿಟ್ಟ. ಈಗಲೂ ನಾನು ಸುಮ್ಮನೆ ಇದ್ರೆ ನನ್ನ ಗಂಡನ ಸಾವಿಗೆ ನ್ಯಾಯ ಸಿಗೋದಿಲ್ಲ. ಇನ್ಸ್ಪೆಕ್ಟರ್, ಇವನ್ನ ಎಳ್ಕೊಂಡೋಗಿ ಸತ್ಯನ ಬಾಯ್ ಬಿಡಿಸಿ. ನನ್ನ ಗಂಡನ ಸಾವಿಗೆ ಕಾರಣ ಆದವನಿಗೆ ಶಿಕ್ಷೆ ಕೊಡ್ತಿ. ಅದು ಸರ್ ನಿಂತ್ಕೊಳ್ಳಿ. ನನ್ ಗಂಡ ಯಾವ ತಪ್ಪು ಮಾಡಿಲ್ಲ. ದಯವಿಟ್ಟು ಅವನ್ನ ಬಿಟ್ಬಿಡಿ ಸರ್, ಪ್ಲೀಸ್. ನೋಡಿ ಅಮ್ಮ, ಕಾನೂನು ಗಡ್ಡ ಬರಬೇಡಿ. ಸತ್ಯ ಏನು ಅಂತ ಕೋರ್ಟಲ್ಲಿ ಗೊತ್ತಾಗುತ್ತೆ. ನಮ್ಮ ಡ್ಯೂಟಿ ನಮಗೆ ಮಾಡಕ್ ಬಿಡಿ. ಕರ್ಕೊಂಬನ್ರಿ. ನೀವೇನು ತಪ್ಪು ಮಾಡಿಲ್ಲ ಆದ್ರೂ ಅವ್ರು ಯಾಕೆ ನಿಮ್ನ ಕರ್ಕೊಂಡು ಹೋಗ್ತಾರೆ? ಸರ್ ಒಂದ್ ನಿಮಿಷ. ನಮ್ಮ ಅಜ್ಜಿ ಹಿಂಗ್ ಮಾತಾಡ್ತವ್ರ ಅಟ್ಟೆಯ. ಅದು ನನ್ ಗಂಡ ಏನು ಅಂತ ಅವ್ರಿಗೂ ಗೊತ್ತು. ಒಂದ್ ನಿಮಿಷ ಸರ್. ಅಜ್ಜಿ ಕರ್ಕೊಂಬನ್ರಿ. ನೀವಾದ್ರೂ ಹೇಳಿ ಅಜ್ಜಿ. ಕಮಲಿ ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.